ಹಾಯ್ ಎವ್ರಿವನ್, ಇದು ಬಂದು ಲಾಸ್ಟ್ ಥರ್ಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನನ್ನ ಸ್ಟೂಡೆಂಟ್ ಒಬ್ಬರು ಪಿ ಜಿಯಲ್ಲಿ ಇರ್ತಿದ್ದಾರೆ. ಸೊ ಅವ್ರನ್ನ ಮನೆಗೆ ಇನ್ವೈಟ್ ಮಾಡಿದ್ದೆ. ಶಿ ವಾಂಟೆಡ್ ಟು ಹ್ಯಾವ್ ಸಮ್ ಹೋಮ್ ಫುಡ್, ಅದಕ್ಕೆ ಕೇಳಿದ್ಲು ಅಂತ ಇನ್ವೈಟ್ ಮಾಡಿದ್ದೆ. ಸೊ ಹಂಗೆ ಕಾವ್ಯನೂ ಜಾಯ್ನ್ ಆಗ್ತೀನಿ ಅಂತ ಅಂದ್ಲು. ಸೊ ಅದಕ್ಕೆ 3 ಇಯರ್ಸಿಂದ ಅವಳಿಗೆ ಹೇಳ್ತಿದ್ದೀನಿ ಪಾನಿಪುರಿ ಮಾಡಿಕೊಡ್ತೀನಿ ಅಂತ. ಬಟ್ ಏನೋ ಟೈಮಿಗೆ ಕೂಡ ಬಂದಿಲ್ಲ. ಸೊ ಅವ್ರು ಬರೋ ಅಷ್ಟೊತ್ತಿಗೆ ಪುರಿ ಎಲ್ಲ ಮಾಡಿ ಸ್ಟಫಿಂಗ್ಸ್ನ ರೆಡಿ ಮಾಡಿ ಪಾನಿನೂ ಸಹ ಮಾಡಿಟ್ಟಿದ್ದೆ. ಆ್ಯಂಡ್ ಅವ್ರು ಬಂದಮೇಲೆ ಪಪ್ಪು ಮತ್ತು ರೈಸ್ನ ತಿಂದರು. ಚೆನ್ನಾಗಿದೆಯಾ ಕಾವ್ಯ? ವೆಲ್ಕಮ್. ಆ್ಯಂಡ್ ನೋಡಿ, ನನಗೋಸ್ಕರ ಡಾರ್ಕ್ ಚಾಕ್ಲೇಟ್ ಅಂತ ಏನೇನೋ ತಂದಿಟ್ಟಿದ್ಲು. ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಆ್ಯಂಡ್ ಅವ್ರಿಗೂ ಫುಡ್ ತುಂಬಾ ಇಷ್ಟ ಆಯಿತು. ಸೊ ಫುಡ್ ಆಗಿದ ತಕ್ಷಣವೇ ಪಾನಿಪುರಿ ಬೇಡ ಅಂತಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಫುಲ್ ಗಾಸಿಪ್ಸ್ ಮಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ಅದಾದಮೇಲೆ ಈವ್ನಿಂಗ್ ಆಯಿತು ಅಂತ ಪಾನಿಪುರಿನೆಲ್ಲ ಸ್ಟಫ್ ಮಾಡಿಕೊಟ್ಟಿದ್ದೆ. ಸೊ ಅವರು ತಿಂತಿದ್ರು. ಆ್ಯಂಡ್ ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಈವ್ನಿಂಗ್. ತುಂಬ ದಿನಗಳಾದಮೇಲೆ ನಾನು ಅಷ್ಟೇ ಫುಲ್ ಮನೆ ಬ್ಯುಸಿ ಆ್ಯಂಡ್ ನನ್ನ ವರ್ಕ್ ಬ್ಯುಸೀಸಲ್ಲಿದ್ದೆ. ಸೊ ದಿಸ್ ವಾಸ್ ಸಮಥಿಂಗ್ ಲೈಕ್ ಅ ರಿಲ್ಯಾಕ್ಸೇಷನ್ ಟೈಮ್ ನನಗೂ. ಸೊ ಅಷ್ಟೊತ್ತಿಗೆ ಇವ್ರು ತಿನ್ನೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸಹ ಬಂದರು. ಸೊ ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಮೇಲೆ. ಆ್ಯಂಡ್ ಮನೆ ಒಳಗಡೆ ಹಾಕೋ ಚಪ್ಪಲಿ ಇತ್ತಲ್ವ, ಅದನ್ನು ತೊಗೊಬೇಕಿತ್ತು ಅಂತ ಶಾಪಿಂಗ್ಗೆ ಹೋದ್ವಿ. ಸೊ ಅದನ್ನು ತೊಗೊಂಡು ಬರೋ ಅಷ್ಟೊತ್ತಿಗೆ ಫುಲ್ ಮಳೆ. ಆ್ಯಂಡ್ ಆಲ್ಮೋಸ್ಟ್ ಡಿನ್ನರ್ ಟೈಮು ಸಹ ಆಗಿಬಿಟ್ಟಿತ್ತು. ಸೊ ಪಪ್ಪು ಮಾಡಿದ್ನಲ್ವ, ಅದಕ್ಕೇನಾದರೂ ಹಾಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಿರ್ಚಿ ಬಜ್ಜಿನ ಮಾಡ್ತಿದ್ದೆ. ಆ್ಯಂಡ್ ಈ ವೆದರ್ಗಂತೂ ದಟ್ ಈಸ್ ದ ಮಸ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಫೇವ್ರೆಟ್. ಅನ್ಹೆಲ್ದಿ, ಇಟ್ಸ್ ಓಕೆ, ವಾಟ್ ಈಸ್ ದೇರ್ ಒನ್ಸ್ ಅ ವೈಲ್. ಇನ್ನೇನು ಕುಕಿಂಗ್ ಎಲ್ಲ ಮುಗೀತಲ್ವ. ಸೊ ಎಲ್ಲದನ್ನು ಸರ್ವ್ ಮಾಡ್ಕೊಂಡು ಕೂತಿದ್ದೆ. ಆ್ಯಂಡ್ ಇದಾಗಿತ್ತು ನಮ್ಮ ಥರ್ಸ್ಡೇ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.